ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ. ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಠಾಣೆಯ ಆರಕ್ಷಕ ನಿರೀಕ್ಷಕ ಪ್ರಶಾಂತ್ ವರ್ಣಿ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಯಿಂದ ಬರುವಾಗ ರಸ್ತೆ ದಾಟುವ ಸಮಯದಲ್ಲಿ ಸಾಕಷ್ಟು ಜಾಗರೂಕರಾಗಿ ರಸ್ತೆ ದಾಟಬೇಕು. ಸಂಚಾರ ಸುರಕ್ಷತೆಗಳ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ವಾಹನ ಸವಾರರು ನಿರ್ಲಕ್ಷ್ಯ ವಹಿಸುವುದರಿಂದಲೇ ಅಪಘಾತಗಳು ಸಂಭವಿಸುತ್ತದೆ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಂದಾಗಿರುವುದು ಪ್ರಶಂಸನೀಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ಬಿಇಒ ಎನ್ ವೆಂಕಟೇಶಪ್ಪ, ಶಿಕ್ಷಣ ಸಂಪನ್ಮೂಲಾಧಿಕಾರಿಗಳಾದ ವೆಂಕಟರಾಮ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ರಂಗನಾಥ್ ಆರ್, ಹನುಮಂತರೆಡ್ಡಿ, ಪಿವಿ ವೆಂಕಟರಮಣ, ಗೂಳೂರು ವೃತ್ತ ಶಿಕ್ಷಣ ಮೇಡಂ ರಶೀದ್ ಬೇಗಂ, ಅರುಣೋದಯ ಶಾಲೆಯ ಪ್ರಾಂಶುಪಾಲರಾದ ಉಮಾ ನರಸಿಂಹಮೂರ್ತಿ, ಲಕ್ಷ್ಮೀ ಹೊನ್ನಮ್ಮ ನಾಯಕ್, ನಾರಾಯಣಸ್ವಾಮಿ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಪ್ರಪಂಚದಲ್ಲಿ ಇರುವ ಪ್ರತಿಯೊಬ್ಬರಿಗೂ ಆರೋಗ್ಯ, ಶಿಕ್ಷಣ ಸೇರಿದಂತೆ ಅಗತ್ಯತೆಗಳು ಸಮತೋಲನವಾಗಿ ದೊರೆಯಬೇಕು ಎಂಬ ವಿಚಾರವಾಗಿ ಕ್ಯೂಬಾದ ಹವಾನಾದಲ್ಲಿ ಜನವರಿ 28 ಮತ್ತು 30ರವರೆಗೂ ನಡೆಯುವಂತಹ ವಿಶ್ವ ಸಮ್ಮೇಳನದಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಬಾಗೇಪಲ್ಲಿಯ ಡಾ. ಅನಿಲ್ ಕುಮಾರ್ ಅವರು ಭಾಗವಹಿಸಲಿಕ್ಕೆ ಗುರುವಾರ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದರ ಭಾಗವಾಗಿ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡಿ ಮತ್ತೆ ಸರ್ವಾಧಿಕಾರತ್ವ ಪಾರುಪತ್ಯ ನಡೆಸಲು ಬಂಡವಾಳಶಾಹಿ ರಾಷ್ಟ್ರಗಳು ಹಪಹಪಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ದೊರೆಯಬೇಕಾದ ಮೂಲಭೂತ ಅಗತ್ಯಗಳನ್ನ ಪ್ರಪಂಚದ ಪ್ರತಿ ಪ್ರಜೆಗೂ ದೊರೆಯಲು ವಿಶ್ವ ಸಮ್ಮೇಳನವನ್ನ ಕ್ಯೂಬಾದಲ್ಲಿ ಆರಂಭಿಸಿ 6ನೇ ವಿಶ್ವ ಸಮ್ಮೇಳನ ನಡೆಯಲಿದೆ. ಆ ಸಮ್ಮೇಳನಕ್ಕೆ ಭಾರತದಿಂದ 11 ಮಂದಿ ಪ್ರತಿನಿಧಿಗಳು ಹೊರಡುತ್ತಿದ್ದೇವೆ. ಈಗಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿಯೂ ಸಹ ಮನುಷ್ಯನ ಮೇಲೆ ದಾಳಿ ನಿಂತಿಲ್ಲ, ಭೀಕರ ಯುದ್ಧಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಸಿದ್ದರಂಗಪ್ಪ, ಎಂಪಿ ಮುನಿವೆಂಕಟಪ್ಪ, ಮುನಿಕೃಷ್ಣಪ್ಪ, ರಘುರಾಮರೆಡ್ಡಿ, ಚನ್ನರಾಯಪ್ಪ, ಅಜೀರ್ ಬೇಗ್, ವಾಲ್ಮೀಕಿ ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಬಿಪಿ ಮಾತ್ರೆಗಳು 2-3 ತರ ಮಾತ್ರೆ ಅವರು ಮೆಸೇಜ್ ಮಾಡಿದ್ದಾರೆ. ನಂದಿರ ಬೇರೆ ಬೇರೆ ಹೇಳಿದ್ದಾರೆ, ಸ್ಯಾನಿಟರಿ ಪ್ಯಾಡ್ಸ್ ಇಂದ ಹಿಡಿದು ಬೇರೆ ಬೇರೆ ಇದೆಲ್ಲವೂ ಕೂಡ ಹೇಳಿದ್ದಾರೆ. ಅಂದ್ರೆ ಆ ಲಿಸ್ಟ್ ನೋಡಿದ್ರೆ ನಮಗೆ ಸಹಜವಾಗಿ ಇಲ್ಲಿ ನಮಗೆ ಹೇರಳವಾಗಿ ಸಹಜವಾಗಿ ಸಿಗ್ತಕ್ಕಂಥ ವಸ್ತು ಅವರಿಗೆ ವಿರಳ. ಯಾಕದಾಗ್ತಾ ಇದೆ ಅಂತಂದ್ರೆ, ಈಗ ಚೈನಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾಗೆ ಹೋಗೋಗಿಲ್ಲ, ಅಮೆರಿಕ ಸ್ಯಾಂಕ್ಷನ್. ರಷ್ಯಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಸೋವಿಯತ್ ಯೂನಿಯನ್ನ ಕೊಲಾಪ್ಸ್ ಆದ ನಂತರ ಸೋಷಿಯಲಿಸ್ಟ್ ಸಮಾಜವಾದಕ್ಕೆ ಹಿನ್ನಡೆಯಾದಂತಹ ಸಂದರ್ಭದಿಂದ ಇವತ್ತಿನವರೆಗೂ ಕೂಡ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾಗೆ ಹೋಗೋಷ್ಟಿಲ್ಲ. ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾ ಸರ್ಕಾರ ಕೊಂಡ್ಕೊಳ್ಳೋಗಿಲ್ಲ. ಈ ರೀತಿ ಈ ಎಲ್ಲ ಸ್ಯಾಂಕ್ಷನ್ಸ್ ಅನ್ನ ಹೇರಿರ್ತಕ್ಕಂಥದ್ದು ಅಮೆರಿಕ. ಯಾವ ಕಾರಣಕ್ಕೆ? ಅಮೆರಿಕಾದ ತೆಕ್ಕೆಗೆ ಕ್ಯೂಬಾ ಬರಬೇಕು ಅಂತ, ಅವರನ್ನ ಕ್ಯೂಬಾದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಳ್ಬೇಕು ಕ್ಯೂಬಾ ಅಂತಕ್ಕಂಥ ಒಂದೇ ಒಂದು ಇದನ್ನು ಇಟ್ಕೊಂಡು ಕ್ಯೂಬಾದನ್ನ ದಿಗ್ಬಂಧನ ಮಾಡಿದ್ರೂ ಕೂಡ ಕ್ಯೂಬಾದ ಜನತೆ ಕ್ರಾಂತಿಯ ಪರವಾಗಿ ನಿಂತು ಇವತ್ತಿಗೂ ಕೂಡ ಸಮಾಜವಾದ ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ, ಅದರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅತ್ಯಂತ ಮಹತ್ವವಾದಂತಹ ಒಂದು ಸಮ್ಮೇಳನ ಕ್ಯೂಬಾ ದೇಶದ ಹವಾನದಲ್ಲಿ ನಡೀತಾ ಇದೆ. ಆದರೆ ಅದಕ್ಕೆ ನಮ್ಮ ಭಾರತವನ್ನು ಪ್ರತಿನಿಧಿಸಿ 11 ಜನ ಪ್ರತಿನಿಧಿಗಳಾಗಿ ಭಾಗವಹಿಸ್ತಾರೆ. ಕರ್ನಾಟಕದಿಂದ ನಮ್ಮ ಅನಿಲ್ ಕುಮಾರ್ ಸರ್ ಒಬ್ಬರೇ ಇಲ್ಲಿ ಪ್ರತಿನಿಧಿಯಾಗಿ ಮಾಡ್ತಾ ಇದ್ದಾರೆ. ಕೇರಳದ ಉನ್ನತ ಶಿಕ್ಷಣ ಸಚಿವೆ ಬಿಂದು ಅವರು ಪ್ರತಿನಿಧಿಯಾಗಿ ಆಗಿದ್ದಾರೆ. ಅದೇ ಈ ರೀತಿ ಇಡೀ ಭಾರತ ದೇಶವನ್ನು ಪ್ರತಿನಿಧಿಸಿ 11 ಜನ ಆ ಒಂದು ವಿಶ್ವದ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತಾಡಲಿದ್ದಾರೆ. ನಮ್ಮ ಡಾಕ್ಟರ್ ಕೂಡ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಬಂದಿರತಕ್ಕಂಥದ್ದು
ನಮ್ಮ ಜಿಲ್ಲೆಯ ನಮ್ಮ ಬಾಗೇಪಲ್ಲಿ ತಾಲೂಕಿನ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಕೊರ್ಲಬರ್ತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದಂತಹ ಗ್ರಾಮ ಠಾಣಾ ರಸ್ತೆಯನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಭೂಮಾಪನ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದರಿ ಗ್ರಾಮದ ಸರ್ವೆ ನಂಬರ್ 1/4 ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ಜಮೀನನ್ನ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸರ್ವೆ ಕಾರ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ನಾವು ಮೇ 5ನೇ ತಿಂಗಳಾಗ ಈ ಜಮೀನು ತಗೊಂಡಿರೋದು. ನಮ್ಗೆ ಅದು ಗೊತ್ತಿಲ್ಲ ಗ್ರಾಮ ಠಾಣೆ ಸೇರ್ತದೆ ಅಂತೇಳ್ಬಿಟ್ಟು ಊರವರೆಲ್ಲ ಪ್ರೆಸರ್ ಮಾಡಿದ್ರು. ಅವ್ರು ಓಡಾಡೋಕ್ಕೆ ದಾರಿ ಬೇಕಂತ ಹೇಳಿದ್ದಕ್ಕೆ ಅವ್ರ ಇಚ್ಛೆ ಪ್ರಕಾರ, ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ದಾರಿ ಬಿಟ್ಟು ದಾರಿಯಿಂದ ಈ ಕಡೆ ಇರೋದೆಲ್ಲ ನಮ್ಮ ಜಮೀನು ಅಂತೇಳ್ಬಿಟ್ಟು ಮಾನ್ಯ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಸಾಹೇಬರು, ಕಂಚಾರ್ಲಲ್ಲಿ ತಹಸೀಲ್ದಾರು ಇವರು, ಆಮೇಲೆ PDO ಸಾಹೇಬರು ಎಲ್ಲರೂ ಬಂದಿದ್ರು. ಎಲ್ಲ ಒಪ್ಕೊಂಡು ರೋಡಿಂದ ಈ ಪಕ್ಕಿರೋ ಜಮೀನು ಇನ್ನು ಯಾವುದೇ ಕಾರಣಕ್ಕೂ ಗ್ರಾಮಸ್ಥರಿಗೂ ಜಮೀನಿಗೂ ಸಂಬಂಧ ಇಲ್ಲ. ಅದು ಏನು ಈ ಪ್ರಾಪರ್ಟಿ ಆನಂದ್ ರೆಡ್ಡಿ ಮಾನಸ ಅಂತ ಅವ್ರಿಗೆ ಸೇರಿರ್ತದೆ ಅಷ್ಟೇ ಸರ್. ಯಾವ ಸರ್ ಎಲ್ಲರೂ ಓಕೆ ಅಲ್ಲ ಸರ್. ಇವಾಗ ಊರ ಅನುಕೂಲಕ್ಕೂ ನಮ್ಮ ಅನುಕೂಲಕ್ಕೂ ತಕ್ಕಂಗೆ ಆಯ್ತಲ್ಲ. ಈ ಕಡೆ ಅವ್ರಿಗೂ ಅನುಕೂಲ ಆಗ್ತದೆ, ಈ ಕಡೆ ನಮಗೂ ಅನುಕೂಲ ಆಗ್ತದೆ. ರೋಡಿಂದ ಈ ಪಕ್ಕಿರೋ ಜಮೀನು ಯಾವುದೇ ಕಾರಣಕ್ಕೂ ಸಾಹೇಬರು ನಮ್ಗೆ ಹೇಳ್ಕೊಟ್ಟಿರೋದು, ಇವಾಗ ರೋಡ್ ಮಾಡ್ತಾ ಇರೋದು ಈ ಕಡೆ ಜಾಗ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಅದು ಈ ಜಮೀನು ಅವ್ರಿಗೆ ಸೇರ್ತದೆ. ಅದು ನಾವು ಮನಸ್ಸಿಂದ ಒಪ್ಕೊಂಡಿದ್ದೀರಿ. ರೋಡಿಂದ ಈ ಪಕ್ಕಿರೋದು ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಇನ್ನು ಗ್ರಾಮಸ್ಥರಿಗೆ ಸೇರಲ್ಲ ಸರ್. ನಿಮ್ಮದು ಸರ್ವೆ ನಂಬರ್ 1 ಸಬ್ 4 ಅಂತ ಹೇಳ್ಬಿಟ್ಟು ಜಮೀನ್ದಾರು ಪಾಣಿದಾರರು ಆದೇಶದಂತೆ ನಾವು ಈ ಚಿಲಕಲನೇರ್ಪು ಹೋಬಳಿ ಮನೇರ ಮುದ್ದನಹಳ್ಳಿ ಅಂತ ಊರಿಗೆ ನಾವು ಬಂದಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಈ ಗ್ರಾಮ ಠಾಣದ ಜಾಗವನ್ನು ಕೆಲವರು ಒತ್ತುವರಿ ಮಾಡ್ಕೊಳ್ಳೋದು. ಸರ್ವೆ ನಂಬರ್ 1/4 ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಏನು ಹೋಗೋಕ್ಕೆ ಬರೋಕ್ಕೆ ದಾರಿಗೆ ಅಡ್ಡಿಪಡಿಸ್ತಾ ಇದ್ರು. ಇದರಿಂದ ಮನೆಗಳಿಗೆ ಪಾಪ ಸಾಕಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾ ಇತ್ತು. ಒಂದು 5 kg ಏನಾದರೂ ಒಂದು ವಸ್ತು ಭಾರವಾದ ವಸ್ತು ತೊಗೊಳ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು. ಮುದುಕರೆಲ್ಲ ಇದ್ದರು. ಅವರು ಎಲ್ಲ ಬಂದು ನಮ್ಮ ಆಫೀಸ್ಗೆ ಹಿಂಗೆ ನಮ್ಗೆ ಜಾಗ ದಾರಿ ಬಿಡ್ತಾ ಇಲ್ಲ, ನೀವೇನಾದರೂ ಒಂದು ಒತ್ತುವರಿ ಬಿಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಇವತ್ತು ಆದೇಶ ಮಾಡಿದ್ದಾರೆ. ಈ ಒಂದು ಗ್ರಾಮ ಠಾಣೆಯನ್ನು ಅಳತೆ ಮಾಡಿ ಸರ್ವೆ ನಂಬರ್ ಇದ್ದವ್ರಿಗೆ ಸರ್ವೆ ನಂಬರ್ ಜಾಗ ತೋರಿಸಿ ಗ್ರಾಮ ಠಾಣೆ ಇದೆಯಾ ಅದನ್ನು ಗುರುಸ್ಕೊಡಿ ಅಂತ ಹೇಳಿದರು. ಅವರ ಆದೇಶದಂತೆ ಇವತ್ತು ನಾವು ಕೆಂಚಾರಹಳ್ಳಿಯ ಪೊಲೀಸರ ಒಂದು ಸಹಾಯದಿಂದ ಅಳತೆ ಕೆಲಸ ನಿರ್ವಹಿಸಿ ಈಗ ಒತ್ತುವರಿಯನ್ನು ಬಿಡಿಸಿದ್ದೀವಿ ಸರ್. JCB ಬಂದು ಈಗ ಒತ್ತುವರಿಯನ್ನು ದಾರಿಯನ್ನು ಬಿಡಿಸ್ಕೊಡ್ತೀವಿ. ಕಡಿಮೆ ಇಲ್ಲ, ಕೆಲವರು ಮಾಮೂಲಾಗಿ ಜಮೀನು ಹೋಗುವಾಗ ಎಲ್ಲರಿಗೂ ಒಂದು ಬಾಧೆ ಇರ್ತದೆ, ನಮ್ಮ ಜಮೀನು ಏನೋ ಮಾಡಿದ್ದಾರೆ ಏನೋ ಅಂತ. ಅವರಿಗೆ ಮಾಮೂಲಾಗಿ ಎಲ್ಲರಿಗೂ ಸಾಧಾರಣವಾಗಿ ಜಮೀನು ಹೋಗುತ್ತದೆ, ಅವರಿಗೂ ಒಂದು ಇದಿರ್ತದೆ, ಏನೋ ಹೋಗ್ತಾ ಇದೆಯಪ್ಪ ಅಂತ. ನಾವು ಅವರಿಗೆ ನೀಟಾಗಿ ಕೂಲಂಕಷವಾಗಿ ಅವ್ರ ಜಮೀನನ್ನು ಅಳತೆ ಮಾಡಿ ಗ್ರಾಮೀಣ ಎಷ್ಟಿದೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಇಲ್ಲ ಸರ್, ನೀವು ಸಹ ಮಾಡಿರೋ ಸರಿ ಇದೆ, ನಾವು ಜಾಗವನ್ನು ಬಿಟ್ಕೊಡ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಆದ್ದರಿಂದ ಈಗ ನಾವು JCBಯಿಂದ ಒತ್ತುವರಿಯನ್ನು ತೆರವುಗೊಳಿಸ್ತೇವೆ. ಚೇಳೂರು ತಾಲೂಕಿನ ಜನತೆ ದುಡಿಮೆ ಇಲ್ಲದೆ ಗೂಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯು ಕೈ ಹಿಡಿಯಬೇಕಾಗಿದ್ದ ಸಮಯದಲ್ಲಿ ಅದು ಕೂಡ ಕೈ ತಪ್ಪಿ ಹೋದಂತಾಗಿದೆ. ಈ ಸಂದರ್ಭದಲ್ಲಿ ಜನರು ಕೂಲಿಯೂ ಇಲ್ಲದೆ ದುಡಿಮೆಯೂ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡಂವಾರಪಲ್ಲಿ ಗ್ರಾಮದ ಗೋಕುಂಟೆ ಅಭಿವೃದ್ಧಿ ಕಾಮಗಾರಿಗೆ ಬದಲಿಗೆ JCB ಯಂತ್ರಗಳ ಮೂಲಕ ಮಾಡಲಾಗಿರುವ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ವಹಿಸಬೇಕು. ಸೋಮನಾಥಪುರ ಗ್ರಾಮ ಪಂಚಾಯಿತಿಯ PDO, JE ಮತ್ತು ಕಾಮಗಾರಿ ನಿರ್ವಹಿಸುತ್ತಿರುವ ಹಾಗೂ ನರೇಗಾ ದಿನಗೂಲಿಗಳಿಗೆ ಹಾಜರಾತಿ ಹಾಕುವ ಗ್ರಾಮ ಪಂಚಾಯಿತಿಯ BFTಗೆ ಕಾಮಗಾರಿಯಲ್ಲಿ ಯಂತ್ರಗಳ ಬಳಕೆ ಮಾಡಿರುವುದು, ಬಿಲ್ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು
ಸ್ಥಳೀಯರ ಒತ್ತಾಯವಾಗಿದೆ. ನರೇಗಾ ಯೋಜನೆಯ ಅಡಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಯಾವ ರೀತಿ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ.